ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು ಅಗ್ನಿವೀರ್ ಆರ್ಮಿಯ ಗಣಿತ ಮತ್ತು ರೀಸನಿಂಗ್ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇರುವಂತದ್ದು. ಹಾಗಾದ್ರೆ ಗಣಿತದಲ್ಲಿ 15, ರೀಸನಿಂಗ್ ನಲ್ಲಿ 5 ಅಂದ್ರೆ ಒಟ್ಟಾರೆ 20ಕ್ಕೆ 20 ಅಂಕಗಳನ್ನ ಯಾವ ರೀತಿ ಗಳಿಸಬೇಕು ಅನ್ನುವಂಥದ್ದನ್ನ ಈ ಒಂದು ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದು 19ನೇ ಅಫಿಷಿಯಲ್ ಮಾಡೆಲ್ ಪೇಪರ್ ಆಗಿರುವಂತದ್ದು. ಅಂದ್ರೆ ನಿಮ್ಮ ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ ನಲ್ಲಿರುವಂತಹ ಮಾಡೆಲ್ ಪೇಪರ್ಗಳು, ಮಾದರಿ ಪರೀಕ್ಷೆಗಳು ಏನಿದಾವ ಅದರಲ್ಲಿರುವಂಥದ್ದು ಇದು 19ನೇದಾಗಿದ್ದು, ಇದಕ್ಕಿಂತ ಹಿಂದೆ 18 ನಾವು ಮಾಡೆಲ್ ಪೇಪರ್ಗಳನ್ನು ಸಾಲ್ವ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕಿದ್ದೀವಿ. ಅದನ್ನು ನೀವು ರೆಫರ್ ಮಾಡ್ಕೋಬಹುದು ಅಂತ ಹೇಳ್ತಾ, ಹಾಗಾದರೆ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊರಿ, ಆದಷ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ, ಹಾಗಾದರೆ ಮೊದಲನೇ ಪ್ರಶ್ನೆ ಏನಿದೆ ನೋಡ್ತಾ ಹೋಗೋಣ. ಓಕೆ, 15, 25 ಮತ್ತು 35 ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಕೇಳಿದಾರೆ. ಓಕೆ, ಬಹಳ ಸಿಂಪಲ್ ಕ್ವಶನ್ ಇದ್ರದ್ದು, ಡೈರೆಕ್ಟ್ ಆನ್ಸರ್ ಹಾಕಬಹುದು 25 ಅಂತ. ಹೆಂಗ, ನಾನು ನಿಮಗೆ ಆಲ್ರೆಡಿ ಹಿಂದಿನ ಕ್ಲಾಸ್ ಒಳಗೆ ಹೇಳಿದ್ದೀನಿ, ಗ್ಯಾಪ್ ಸೇಮ್ ಇತ್ತಪ್ಪ ಅಂತಂದ್ರೆ ಮಧ್ಯದಲ್ಲಿರುವಂತಹ ಸಂಖ್ಯೆನ ಏನಾಗಿರ್ತದ, ಸರಾಸರಿ ಆಗಿರ್ತದ. ಹಾಗಾದ್ರೆ ಇಲ್ಲಿ ಗ್ಯಾಪ್ 10 ಅದ, ಇಲ್ಲಿಂದ ಇಲ್ಲಿ ಗ್ಯಾಪ್ 10 ಅದ. ಹಾಗಾದ್ರೆ ಗ್ಯಾಪ್ ಸೇಮ್ ಇತ್ತಂತಂದ್ರ ಮಧ್ಯದಲ್ಲಿ ಯಾವ ಸಂಖ್ಯೆ ಐತಪ್ಪ, ಮಧ್ಯದಲ್ಲಿ 25 ಅದ. ಇದ ಏನಾಗಿರ್ತದ, ಇದರ ಉತ್ತರ ಆಗಿರ್ತದ, ಅಂದ್ರೆ ಸರಾಸರಿ ಆಗಿರ್ತದ. ರೈಟ್, ಸಿಂಪಲ್ ಸೊಲ್ಯೂಷನ್. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ರಿ, ಏನದ ನೋಡಿ. ಸೃಜನಾ ಹಿಂದಿ, ಇಂಗ್ಲಿಷ್, ಗಣಿತ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದಲ್ಲಿ ತಲಾ 100ಕ್ಕೆ 75, 67, 58, 83 ಮತ್ತು 92 ಅಂಕಗಳನ್ನ ಹೊಂದಿದ್ದಾಳೆ. ಓಕೆ, ಪಡೆದಿದ್ದಾಳೆ. ಅವಳ ಸರಾಸರಿ ಅಂಕ ಕಂಡುಹಿಡಿಬೇಕು. ಸರಾಸರಿ ಹೆಂಗ್ ಕಂಡುಹಿಡಿತೀರಿ, ಟೋಟಲ್ ಎಷ್ಟು ಮಾರ್ಕ್ಸ್ ಅದಾವ ಅನ್ನೋದನ್ನ ತಗೋತೀರಿ, ಎಷ್ಟು ಸಂಖ್ಯೆ ಇರ್ತಾವ ಅದರಿಂದ ಭಾಗಿಸ್ತೀರಿ. ಹಾಗಾದ್ರೆ ಫಸ್ಟ್ ಟೋಟಲ್ ಕೂಡಿಸ್ಬೇಕಲ್ಲ, ಸಪರೇಟ್ ಬರ್ಕೊಂಡು ಕೂಡಿಸ್ಬೇಡ್ರಿ, ಡೈರೆಕ್ಟ್ ಕೂಡಿಸ್ಕೊತ ಹೋಗ್ರಿ. ಓಕೆ, 5 + 7 ಅಂದ್ರೆ 12, 12 × 8 = 20, 23, 25. ಹಾಗಾದ್ರೆ ಎಷ್ಟು ಬಂತಪ್ಪ, 25. 7, 6 ಎಷ್ಟು, 13, 18, 26, 35, 37. ಹಾಗಾದ್ರೆ ಟೋಟಲ್ ಎಷ್ಟು ಬಂತಪ್ಪ, 375. ಎಲ್ಲ ಕೂಡಿಸಿದ್ರೆ ಎಷ್ಟು ಬಂತು, 375. ಹಾಗಾದ್ರೆ ನಾವು ಡೈರೆಕ್ಟ್ ಆಗಿ ಈಗ ಎಷ್ಟು ಸಂಖ್ಯೆ ಅದಾವು, 1, 2, 3, 4, 5 ಪರೀಕ್ಷೆ ಅದಾವು. ಟೋಟಲ್ ಎಷ್ಟು ಪರೀಕ್ಷೆ, 5 ಪರೀಕ್ಷೆ ಅದಾವ ಅಂದ್ರೆ 5ರಿಂದ ಭಾಗಿಸ್ತೀರಿ. 5 ಒಂದ್ಲೆ 5 7 35, 2 ಉಳಿತು, 5 5 25 ಅಂದ್ರೆ 75 ಬಂತು. 75 ಯಾವ್ದು ಆಪ್ಷನ್ ಐತಿ, 75 4ನೇ ಆಪ್ಷನ್ ಐತಿ. ಇದೇ ಕರೆಕ್ಟ್ ಆನ್ಸರ್ ಆಗಿತ್ತು. ರೈಟ್, ನೆಕ್ಸ್ಟ್ ಕ್ವಶನ್. ಇದಂತೂ ಓರಲಿ ಮಾಡುವಂತ ಕ್ವಶನ್. 11ರ ಸ್ಕ್ವೇರ್ ಕಂಡುಹಿಡಿಬೇಕು. 11ರ ಸ್ಕ್ವೇರ್ ಅಂದ್ರೆ ಏನು, 11 × 11. 11ರ ಸ್ಕ್ವೇರ್ ಎಷ್ಟು ಬರ್ತದಪ್ಪ, 121 ಬರ್ತದ. 11 11ಲೆ. ಹಾಗಾದ್ರೆ ಯಾವುದು ಕರೆಕ್ಟ್ ಆನ್ಸರ್ ಆಗಿತ್ತು, ಆಪ್ಷನ್ 3 121 ಕರೆಕ್ಟ್ ಆನ್ಸರ್ ಆಗಿತ್ತು. ರೈಟ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈ ಕ್ವಶನ್ ಏನದ, ಕೂಡಿಸ್ಬೇಕು. ಹಾಗಾದ್ರೆ ನಿಮಗೆ ಗೊತ್ತಾಯ್ತು ಅಂದ್ರೆ ಡೈರೆಕ್ಟ್ ಇಲ್ಲೇ ಕೂಡಿಸ್ರಿ, ಗೊತ್ತಾಗ್ಲಿಲ್ಲ ಅಂದ್ರೆ ಕೆಳಗೆ ಬರ್ಕೊಂಡು ಕೂಡಿಸ್ರಿ, ಏನ್ ಪ್ರಾಬ್ಲಮ್ ಇಲ್ಲ. ಆದ್ರೆ ತಪ್ಪು ಮಾಡಕ್ ಹೋಗ್ಬೇಡ್ರಿ, ಬಹಳ ಈಸಿ ಕ್ವಶನ್. ಹಾಗಾದ್ರೆ ನಾನು ಇಲ್ಲೇ ಕೂಡಿಸ್ತೀನಿ. 1 + 4 ಅಂದ್ರೆ 5, 5 + 4 ಅಂದ್ರೆ ಎಷ್ಟು ಬರ್ತದಪ್ಪ, 9. ನೆಕ್ಸ್ಟ್ 2 2 4, 4 3 7 ಎಷ್ಟು ಬಂತು, 7. ಪಾಯಿಂಟ್ ಐತಿ, ಪಾಯಿಂಟ್ ಐತಿ, ಪಾಯಿಂಟ್ ಬರ್ತದೆ. 1 1 ಇಲ್ಲೇನು 0 0 1 ಐತಿ. ಹಾಗಾದ್ರೆ ಎಷ್ಟು ಬರ್ತದ, 1.79. ಬಹಳ ಸಿಂಪಲ್ ಕ್ವಶನ್ ಇತ್ತು. ಆಪ್ಷನ್ 1 ಕರೆಕ್ಟ್ ಆನ್ಸರ್ ಆಗಿತ್ತು. ರೈಟ್, ನೆಕ್ಸ್ಟ್ 2 ಮತ್ತು 5ರ ಮ ಸ ಅಂದ್ರೆ ಎರಡೂದ್ರೊಳಗೆ ಕಾಮನ್ ಇರುವಂತಹ ದೊಡ್ಡ ಸಂಖ್ಯೆ, ಎರಡೂನು ಭಾಗ ಹೊಡಿಯುವಂತ ದೊಡ್ಡ ಸಂಖ್ಯೆ. ಹಾಗಾದ್ರೆ 2 ಮತ್ತು 5ರೊಳಗೆ ಏನೂ ಕಾಮನ್ ಇಲ್ಲ. ಒಂದನ್ನು ಬಿಟ್ರೆ ಏನಾರ ಕಾಮನ್ ಐತೆ ಅದ್ರೊಳಗ, ಏನೂ ಕಾಮನ್ ಇಲ್ಲವೇ ಇಲ್ಲ. ಹಾಗಾದ್ರೆ ಯಾವುದು ಕರೆಕ್ಟ್ ಆನ್ಸರ್ ಆಗಿತ್ತು, ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. 2 ಮತ್ತು 5ನ್ನ ನೀವು ಕಡತ ಹೊಡಿಬೇಕಂದ್ರೆ ಯಾವ್ದ್ರಲ್ಲಾರ ಕಡತ ಹೊಡ್ಯಾಕ್ ಬರ್ತೈತಿ, ಇಲ್ಲ ಇಲ್ಲ, ಒಂದರಿಂದ ಬಿಟ್ರೆ ಬೇರೆ ಯಾವ್ದ್ರಿಂದ ಕಡತ ಹೊಡ್ಯಾಕ್ ಬರೋದೇ ಇಲ್ಲ. ಅದಕ್ಕೋಸ್ಕರ ಒಂದೇ ಏನಿರುವಂತದ್ದು ಇದರ ಮ ಸ ಆಗಿತ್ತು. ರೈಟ್, ನೆಕ್ಸ್ಟ್ ಕ್ವಶನ್. 4 ಮತ್ತು 6ರ ಮ ಸ ಕಂಡಿಡ್ರಿ. ಮತ್ತೆ ಮ ಸ ಕ್ವಶನ್ ಕೊಟ್ಟರು ನೋಡಿ, ಯಾವ ರೀತಿ ಮಾಡ್ತೀರಿ ಹಂಗಾರ. 4 ಮತ್ತು 6ನ್ನ ಕಡತ ಹೊಡಿಯುವಂತ ದೊಡ್ಡ ಸಂಖ್ಯೆ ಯಾವ್ದಿರ್ತದ, ಅದ ಮ ಸ. ಹಾಗಾದ್ರೆ 4 ಮತ್ತು 6ನ್ನ ಕಡತ ಹೊಡಿಯುವಂತ ದೊಡ್ಡ ಸಂಖ್ಯೆ ಯಾವ್ದೈತಪ್ಪ, ಇಲ್ಲಿ 2 ಐತಿ. 2ನ್ನು ಬಿಟ್ರೆ ಯಾವ್ದ್ರಲ್ಲಾರ ಕಡತ ಹೋಗ್ತದ, ಮತ್ತೆ ದೊಡ್ಡ ಸಂಖ್ಯೆಲೆ ಹೋಗಂಗಿಲ್ಲ. ಅದ ಅದ್ರ ಉತ್ತರ ಆಗಿತ್ತು. ಇಲ್ಲ ನೀವು ನಾರ್ಮಲ್ ಆಗಿ ಮಾಡ್ತೀರಿ ಅಂದ್ರೆ 4 ಮತ್ತು 6 ಬರೀತೀರಿ. 2 2 4, 2 3 6 ಮುಗಿತೀನಿ. ಮುಂದೆ ಏನು ಕಡತ ಹೊಡ್ಯಾಕ್ ಇಲ್ಲ ಇಲ್ಲ. ಹಾಗಾದ್ರೆ ಮ ಸ ಎಷ್ಟು ಬಂತು, 2 ಬಂತು. ರೈಟ್, ನೆಕ್ಸ್ಟ್ ಕ್ವಶನ್. 1525 ಸಂಖ್ಯೆಯು ಈ ಕೆಳಗಿನ ಯಾವುದರಿಂದ ಭಾಗಿಸಲ್ಪಡುತ್ತದೆ ಅಂತ ಕೇಳ. ಹಾಗಾದ್ರೆ ಲಾಸ್ಟಕ್ಕೆ 5 ಐತಂದ್ರ 4ರಿಂದ ಭಾಗ ಹೋಗಂಗಿಲ್ಲ.
10ರಿಂದನೂ ಭಾಗ ಹೋಗಂಗಿಲ್ಲ, 9ರಿಂದ ಹೋಗಬಹುದು. ಇಲ್ಲಿ ನೋಡ್ರಿ 5 ಕಾಣಿಸ್ತೈತ್ಲ, ಹಾಗಾದ್ರೆ 100% ಇದು 5ರಿಂದ ಹೋಗ್ತದ. ಹಾಗಾದ್ರೆ ಇದು ಕೂಡ ಆಗೋದಕ್ಕೆ ಸಾಧ್ಯ ಇಲ್ಲ. ಲಾಸ್ಟ್ ಏನಾರೇ 5ರಿಂದ ಹೋಗ್ಬೇಕಂದ್ರ ಲಾಸ್ಟ್ ಏನಿರಬೇಕು, 5 ಇರಬೇಕು, ಇಲ್ಲ 0 ಇರಬೇಕು. ಫಾರ್ ಎಕ್ಸಾಂಪಲ್ 200 ಅಥವಾ 205, 405, 800 ಲಾಸ್ಟ್ ಏನಿರಬೇಕು, ಒಟ್ಟು 0 ಇರಬೇಕು, ಇಲ್ಲ 5 ಇರಬೇಕು. ಅಂದ್ರ ಆ ಸಂಖ್ಯೆ ಏನಾಗ್ತದ, 5ರಿಂದ ಕಂಪ್ಲೀಟ್ ಆಗಿ ಭಾಗ ಹೋಗ್ತದ. ರೈಟ್. ನೆಕ್ಸ್ಟ್ ಕ್ವಶನ್, 40 ಮತ್ತು 60ರ ಅನುಪಾತವನ್ನು ಕನಿಷ್ಠ ರೂಪದಲ್ಲಿ ಬರೆದಾಗ ಏನಾಗ್ತದ ಅಂತ ಕೇಳ. ಅಂದ್ರೆ ಅನುಪಾತ ತೆಗಿಬೇಕು. ಹಾಗಾದ್ರೆ ಯಾವ್ದ್ರಿಂದ ಹೋಗತ್ತೆ, 22ಲೆ 23ಲೆ 2 ಅನುಪಾತ 3 ಯಾವುದು, ಆಪ್ಷನ್ 2 ಕರೆಕ್ಟ್ ಆನ್ಸರ್ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್, ಎರಡು ಸಂಖ್ಯೆಗಳು 9:2ರ ಅನುಪಾತದಲ್ಲಿವೆ. ಚಿಕ್ಕ ಸಂಖ್ಯೆಯು 160 ಆಗಿದ್ದರೆ ದೊಡ್ಡ ಸಂಖ್ಯೆಯನ್ನು ಕಂಡು ಹಿಡಿಯಿರಿ ಅಂತ ಹೇಳ್ಯಾರ. ಹಾಗಾದ್ರೆ ಚಿಕ್ಕ ಸಂಖ್ಯೆ ಎಷ್ಟೈತಿ, ಇಲ್ಲಿ 2 ಐತಿ. ನಮ್ಮ ಪ್ರಕಾರ ಚಿಕ್ಕ ಸಂಖ್ಯೆ 2, ಆದ್ರೆ ಆಕ್ಚುಯಲ್ ಚಿಕ್ಕ ಸಂಖ್ಯೆ ಎಷ್ಟೈತಿ, 160. ದೊಡ್ಡ ಸಂಖ್ಯೆ ಕಂಡಿಡಿ ಅಂದ್ರೆ 9 ಐತಿ. 9 ಅಂದ್ರ ಎಷ್ಟು, ರೈಟ್. 2 1ಲೆ 2, 8ಲೆ ಮುಂದೊಂದು 0, 9 8ಲೆ 72, ಮುಂದೊಂದು 0 ಅಂತಂದ್ರೆ ಯಾವ್ದು ಕರೆಕ್ಟ್ ಆನ್ಸರ್ ಬಂತಪ್ಪ, ಆಪ್ಷನ್ 4 720 ಸರಿಯಾದ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್, ಒಬ್ಬ ವ್ಯಕ್ತಿಯು ತನ್ನ ಬೈಕನ್ನು ಗಂಟೆಗೆ 45 ಕಿಲೋಮೀಟರ್ ಏಕರೂಪದ ವೇಗದಲ್ಲಿ ಓಡಿಸುತ್ತಾನೆ. ಓಕೆ, ಒಂದು ತಾಸಿಗೆ 45 ಕಿಲೋಮೀಟರ್ ಸ್ಪೀಡ್ಲೆ ಗಾಡಿಯನ್ನ ಓಡಿಸತ್ತೆ. ಆ ವ್ಯಕ್ತಿಯು 1,80,000 ಮೀಟರ್ ಕ್ರಮಿಸಲು ತೆಗೆದುಕೊಳ್ಳುವ ಸಮಯ ಕಂಡಿಡ್ರಿ ಅಂತ ಹೇಳ್ಯಾರ. ಹಾಗಾದ್ರೆ ಇದನ್ನ ನಾವು ಏನ್ ಮಾಡ್ಬೇಕು, ಇದನ್ನ ಒಂದು ತಾಸಿಗೆ 45 ಕಿಲೋಮೀಟರ್ ಹೋಗ್ತಾನಂತಂದ್ರ ಇದನ್ನ 1 ಕಿಲೋಮೀಟರ್ಗೆ ಬದಲು ಮಾಡ್ಕೋಬೇಕು, ಇಲ್ಲ ಮೀಟ್ರಿಗೆ ಬದಲು ಮೀಟರ್ ಒಳಗೆ ಐತೆ ಅಂತ ಹಂಗ ಆಲ್ರೆಡಿ, ಹೌದಾ. ಇಲ್ಲ ಇದನ್ನ ಮೀಟ್ರಿಗೆ ಬದಲು ಮಾಡ್ಕೋಬೇಕು. ಈಗ ಇದನ್ನ ಏನ್ ಮಾಡೋಣ, ಕಿಲೋಮೀಟ್ರಿಗೆ ಬದಲು ಮಾಡ್ಕೊಂಡು ನೋಡ್ರಿ, 1 ಲಕ್ಷ ಓರಳಿ ಮಾಡ್ಕೋಬಹುದು. 1,80,000ನ ಕಿಲೋಮೀಟ್ರಿಗೆ ಬದಲು ಮಾಡ್ಬೇಕಂದ್ರೆ ಏನ್ ಮಾಡ್ತೀರಿ, 1,000ದಿಂದ ಭಾಗಿಸ್ತೀರಿ. ಯಾಕಂದ್ರೆ 1 ಕಿಲೋಮೀಟರ್ಗೆ 1000 ಮೀಟರ್ ಅಂದಾರ. ಕಿಲೋಮೀಟ್ರಿಗೆ ಬದಲು ಮಾಡ್ಬೇಕಂದ್ರೆ ಏನ್ ಮಾಡ್ತೀರಿ, 1000ದಿಂದ ಭಾಗಿಸ್ತೀರಿ. 3 0 ಇಂದ 3 0 ಹೋಯ್ತು. ಹಾಗಾದ್ರೆ ಎಷ್ಟು ಕಿಲೋಮೀಟರ್ ಐತಪ್ಪ, 180 ಕಿಲೋಮೀಟರ್ ಹೋಗ್ತಾನವ. ಒಂದು ತಾಸಿಗೆ 45 ಕಿಲೋಮೀಟರ್, ಒಂದು ತಾಸಿಗೆ 45 ಕಿಲೋಮೀಟರ್ದಂಗ 180 ಕಿಲೋಮೀಟರ್ ಹೋಗಕ್ಕೆ ಎಷ್ಟು ತಾಸು ತಗೋತಾನ. ಒಂದು ತಾಸಿಗೆ 45 ಅಂದ್ರೆ 45 1ಲೆ 45 4ಲೆ ಯಾವುದು ಬಂತಪ್ಪ, ಆಪ್ಷನ್ 4 ಕರೆಕ್ಟ್ ಆನ್ಸರ್ ಆಗಿತ್ತು. ರೈಟ್. ಇಲ್ಲ ನೀವು 9ರಿಂದ ಕಡ್ತಾ ಹೊಡ್ಕೊಂಡು ಆಮೇಲೆ ಕಡ್ತಾ ಹೊಡ್ಕೋಬಹುದು, ಏನು ದೊಡ್ಡ ಇಶ್ಯೂ ಏನಿಲ್ಲ. ಓಕೆ, ರೈಟ್. ಹಾಗಾದ್ರೆ 180 ಕಿಲೋಮೀಟರ್ ಒಂದು ತಾಸಿಗೆ 45 ಕಿಲೋಮೀಟರ್ ನಂಗೆ 2 ತಾಸನೇ ಹೋಗ್ತಾನವ, 4 ತಾಸಿನೊಳಗೆ ಹೋಗ್ತಾನೆ. ರೈಟ್. ನೆಕ್ಸ್ಟ್, ತ್ರಿಕೋಣದ ಬದಿಗಳು 3:2:4 ಅನುಪಾತದಲ್ಲಿವೆ. ತ್ರಿಕೋಣದ ಸುತ್ತಳತೆ 27 ಸೆಂಟಿಮೀಟರ್ ಆಗಿದ್ದರೆ ಉದ್ದವಾದ ಬದಿಯ ಉದ್ದವನ್ನು ಕಂಡಿಡಿ ಅಂತಾರೆ. ಹಾಗಾದ್ರೆ ಉದ್ದವಾದಂತಹ ಬದಿ ಯಾವ್ದೈತಿ, ಇಲ್ಲಿ 4 ಐತಿ. ಇದನ್ನ ಕಂಡಿಡಿಬೇಕು. ರೈಟ್. ಹಾಗಾದ್ರೆ ಇಲ್ಲಿ ಟೋಟಲ್ 3ದ್ರದ್ದು ಸುತ್ತಳತೆ ಕೊಟ್ಟಾರ. 3ದ್ರ ಸುತ್ತಳತೆ ಅಂದ್ರೆ 3ದು ಕೂಡಿಸಿ ಕೊಟ್ಟಾರ. 3 + 2 ಅಂದ್ರೆ 5, 5 + 4 ಅಂದ್ರೆ 9. ನಮ್ಮ ಪ್ರಕಾರ 3 ಸೈಡ್ ಎಷ್ಟೈತಿ, 9. ಆದ್ರೆ ಆಕ್ಚುಯಲ್ 3 ಸೈಡ್ ಎಷ್ಟೈತಿ, 27. ರೈಟ್. ಹಾಗಾದ್ರೆ ದೊಡ್ಡ ಬದಿ ಯಾವ್ದೈತಿ, 4 ಐತಿ. 4 ಅಂದ್ರೆ ಎಷ್ಟು, 9 1ಲೆ 9 3ಲೆ 4 3ಲೆ ಎಷ್ಟು ಬಂತಪ್ಪ, 12 ಬಂತು. ಹಾಗಾದ್ರೆ 12 ಯಾವ ಆಪ್ಷನ್ ಕಾಣಿಸತಿ, ಆಪ್ಷನ್ 4 ಕಾಣಿಸತೈತಿ. ಇದೇ ಕರೆಕ್ಟ್ ಆನ್ಸರ್ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್, 2 ಸತತ ಸ್ವಾಭಾವಿಕ ಸಂಖ್ಯೆಗಳನ್ನು ಸೇರಿಸಿದಾಗ ಮೊತ್ತವು 61 ಆಗಿರುತ್ತದೆ. ಓಕೆ, 2 ಸತತ ಸ್ವಾಭಾವಿಕ ಸಂಖ್ಯೆಗಳನ್ನು ಸೇರಿಸಿದಾಗ ಮೊತ್ತ 61. ದೊಡ್ಡ ಸಂಖ್ಯೆ ಕಂಡ್ರಿ. ಸತತ ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಕಂಟಿನ್ಯೂ ಒಂದರ ನೆಕ್ಸ್ಟ್ ಒಂದು. ಹಾಗಾದ್ರೆ ನಾವು ಈಗ ಏನ್ ಮಾಡ್ಬೇಕಪ್ಪ ಅಂದ್ರೆ, ಒಂದು ಸಂಖ್ಯೆ ತನ್ಕೊಂಡು ಎಕ್ಸ್ ತನ್ಕೊಂಡು ಅದರದ ಮುಂದಿನ ಸಂಖ್ಯೆ ಏನಿರ್ತತಿ, ಎಕ್ಸ್ ಪ್ಲಸ್ 1 ಇರ್ತತಿ. ಹೌದಲ್ಲ. ಒಂದು ಸಂಖ್ಯೆ ಎಕ್ಸ್ ಅಂದ್ರ ಅದರ ಮುಂದಿನ ಸಂಖ್ಯೆ ಏನಿರ್ತತಿ, ಎಕ್ಸ್ ಪ್ಲಸ್ 1 ಇರ್ತತಿ. ಹೌದಲ್ಲ. ಹಾಗಾದ್ರೆ ಇವ್ನ ಎರಡೂ ಕೂಡಿಸ್ರ, ಇದನ್ನ ಮತ್ತು ಇದನ್ನ ಎರಡೂ ಕೂಡಿಸಿದ್ರ ಎಷ್ಟಾಗ್ತದೆ ಅಂತ ಹೇಳ್ತಾರ ಅವರು, 61 ಆಗ್ತದೆ ಅಂತ ಹೇಳ್ತಾರೆ. ಹಾಗಾದ್ರೆ ನಮ್ಮ ಪ್ರಕಾರ ಎಷ್ಟಾಗತ್ತೆ ನೋಡ್ರಿ, ಎಕ್ಸ್ ಪ್ಲಸ್ ಎಕ್ಸ್ ಅಂದ್ರ 2x + 1 = 61. ಈ ಪ್ಲಸ್ 1 ಇದ್ದದ್ದು ಈ ಕಡೆ ಹೋದ್ರೆ ಏನಕ್ಕತಿ, -1 ಆಕತಿ. ಹಾಗಾದ್ರೆ ಇಲ್ಲಿ ಗುಣಾಕಾರದಾಗ ಇದ್ದದ್ದು 2 ಈ ಕಡೆ ಹೋದ್ರೆ ಏನಕ್ಕತಿ, ಭಾಗಾಕಾರ ಆಗ್ತದ. ಹಾಗಾದ್ರೆ ಎಕ್ಸ್ ನ ಬೆಲೆ ಎಷ್ಟು ಬಂತಪ್ಪ, 60/2 ಅಂದ್ರ ಎಷ್ಟು ಬರ್ತದ, 30 ಬರ್ತದ. ಯಾವುದು ಕರೆಕ್ಟ್ ಆನ್ಸರ್ ಆಗಿತ್ತಂಗದ್ರ ಆಪ್ಷನ್ 3 30 ಸರಿಯಾದ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್, ಈ ತ್ರಿಕೋಣದ ನೋಡ್ರಿ, ಎಕ್ಸ್ ಡಿಗ್ರಿ ಎಕ್ಸ್ ಡಿಗ್ರಿ ಎಕ್ಸ್ ಡಿಗ್ರಿ ಆಗಿದ್ದರೆ ಎಕ್ಸ್ ಅನ್ನು ಕಂಡಿಡ್ರಿ ಅಂತ ಹೇಳ್ಯಾರ. ಹಾಗಾದ್ರೆ 3 ಕೋನಗಳು ಸಮನಾಗಿರ್ತದೆ.
ಹಾಗಾದ್ರೆ 180 ಡಿಗ್ರಿ ತ್ರಿಕೋನದ ಒಳಕೋನಗಳ ಮೊತ್ತ ಎಷ್ಟಿರ್ತೈತಿ 180 ಡಿಗ್ರಿ. ಹಾಗಾದ್ರೆ ಇದನ್ನ 3 ಸಮನಾಗಿ ಡಿಗ್ರಿಯಾಗಿ ಹಂಚಬೇಕಂದ್ರ ಪ್ರತಿಯೊಂದು ಎಷ್ಟಿರ್ತತಿ 60 ಡಿಗ್ರಿ ಇರ್ತತಿ. ಇದನ್ನ ನೀವು ಓರಲಿ ಮಾಡಿ ಮುಗಿಸಿರಬಹುದು. ಕೆಲವೊಂದಿಷ್ಟು ಜನರು ನೀವು 6ನೇ 7ನೇ ಚಂದ ಕಲ್ತಿದ್ರ 3 ಸಮ ಕೋನಗಳಿದ್ವು ಅಂದ್ರೆ ಪ್ರತಿಯೊಂದು ಕೋನ 60 ಡಿಗ್ರಿ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿರ್ದೇ ಇರ್ತದೆ. ಓಕೆ ರೈಟ್. ನೆಕ್ಸ್ಟ್ 1/5ರ ಶೇಕಡಾವಾರು ಎಷ್ಟು 20%. ಫ್ರಾಕ್ಷನ್ ಬೆಲೆ ಗೊತ್ತಿದ್ರೆ ವಿತೌಟ್ ಪೆನ್ ನೀವು ಈ ಕ್ವಶನ್ ಅನ್ನ ಸಾಲ್ವ್ ಮಾಡ್ಬೋದು. ಇಲ್ಲ ನಮಗೆ ಗೊತ್ತಿಲ್ರಿ ಅಂದ್ರೆ 1/5 ಐತಿ, ಇದನ್ನ ಪರ್ಸೆಂಟೇಜಿಗೆ ಶೇಕಡಾಕ್ ಬದಲು ಮಾಡ್ಬೇಕಂದ್ರೆ ಏನ್ ಮಾಡ್ತೀರಿ 100ರಿಂದ ಗುಣಿಸ್ತೀರಿ. 5 ಒಂದ್ಲೆ 5 20ಲೆ 20% ಬರ್ತದ. ಹಾಗಾದ್ರೆ 20% ಆಪ್ಷನ್ 3 ಅದ. ಇದೇ ಕರೆಕ್ಟ್ ಆನ್ಸರ್ ಆಗಿತ್ತು. ರೈಟ್. ನೆಕ್ಸ್ಟ್, ಒಂದು ಟ್ಯಾಂಕ್ ಆರಂಭದಲ್ಲಿ 400 ಲೀಟರ್ ನೀರನ್ನ ಹೊಂದಿತ್ತು. ಅಂದ್ರೆ ಟ್ಯಾಂಕ್ ಒಳಗೆ ಎಷ್ಟು ಲೀಟರ್ ನೀರಿತ್ತು 400 ಲೀಟರ್ ನೀರಿತ್ತು. ಟ್ಯಾಂಕ್ ಅನ್ನು ಸಂಪೂರ್ಣವಾಗಿ ತುಂಬಲು ಇನ್ನೊಂದು 100 ಲೀಟರ್ನ ಅಗತ್ಯವಿತ್ತು. ಓಕೆ, ಆರಂಭದಲ್ಲಿ ಟ್ಯಾಂಕ್ ಎಷ್ಟು ಶೇಕಡಾ ಭಾಗ ತುಂಬಿತ್ತು ಅಂತ ಕೇಳ್ತಾರ. ನೋಡ್ರಿ, ನಾವಿಲ್ಲಿ ಏನ್ ಕಂಡಿಡ್ಬೇಕು, ಸ್ಟಾರ್ಟಿಂಗ್ ಎಷ್ಟು ಲೀಟರ್ ನೀರು ತುಂಬಿತ್ತು ಅಂತ ಕಂಡಿಡ್ಬೇಕು. ಪರ್ಸೆಂಟೇಜ್ ಒಳಗ ಪರ್ಸೆಂಟೇಜ್ ಹೆಂಗ್ ಕಂಡಿಡಿತ್ರಿ, ಮೊದ್ಲೇಗ್ ಎಷ್ಟು ತುಂಬಿತ್ತು ಅಂತ ಕೇಳಿದ್ರೆ ಎಷ್ಟು ತುಂಬಿತ್ತು ಲೀಟರ್ 400 ಲೀಟರ್ ನೀರು ತುಂಬಿತ್ತು. 400 ಮೇಲೆ ಬರ್ದ್ರಿ. ಕೆಳಗೆ ಏನ್ ಬರಿಬೇಕಂದ್ರ ಟೋಟಲ್ ಟ್ಯಾಂಕಿಂದ ಕೆಪಾಸಿಟಿ ಬರಿಬೇಕು. ಟೋಟಲ್ ಟ್ಯಾಂಕಿನ ಕೆಪಾಸಿಟಿ ಎಷ್ಟೈತಿ 400 ಲೀಟರ್ ತುಂಬೈತಿ, ಇನ್ನ 100 ಲೀಟರ್ ಬೇಕಂದ್ರ ಟೋಟಲ್ ಟ್ಯಾಂಕಿನ ಕೆಪಾಸಿಟಿ ಎಷ್ಟು ಇರ್ತೈತಪ್ಪ 500 ಲೀಟರ್ ಇರ್ತೈತಿ. ಅದನ್ನ ಎಲ್ಲಿ ಬರೀತೀರಿ ಕೆಳಗೆ ಬರೀತೀರಿ. ಶೇಕಡಾಕ್ ಬಂದ್ ನೋಡುವಾಗ ಏನ್ ಮಾಡೋದು 100ಲೆ ಗುಣಿಸ್ತೀರಿ. 2 0 ಇಂದ 2 0 ಹೋತು. 5 ಒಂದ್ಲೆ 5 2ಲೆ 10 ಮುಂದೊಂದು 0, 4 2ಲೆ 8 ಮುಂದೊಂದು 0 ಅಂದ್ರೆ 80% ಬಂತು. 80% ಯಾವ ಆಪ್ಷನ್ ಆಗಿತ್ತು, ಆಪ್ಷನ್ 4 ಕರೆಕ್ಟ್ ಆನ್ಸರ್ ಆಗಿತ್ತು. ಹಾಗಾದ್ರೆ ಎಲ್ಲಾ 15 ಗಣಿತ ಪ್ರಶ್ನೆಗಳು ನಿಮ್ಗೆ ಈಸಿಯಾಗಿ ಅರ್ಥ ಆಗಿದಾವಂತ ಅನ್ಕೋತೀನಿ. ಓಕೆ ರೈಟ್. ಈ ಒಂದು ಪ್ರಶ್ನೆಗಳು ನಿಮ್ಮೆಲ್ಲರಿಗೂ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ಆದಷ್ಟು ವಿಡಿಯೋ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾ ಇನ್ನು ಮುಂದೆ ರೀಸನಿಂಗ್ ನ 5 ಪ್ರಶ್ನೆಗಳು ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ಡಿಸ್ಕಸ್ ಮಾಡ್ಕೋತಾ ಹೋಗೋಣ. ಓಕೆ ರೈಟ್. ಹಾಗಾದ್ರೆ ಮೊದಲೇ ಪ್ರಶ್ನೆ ಏನದು ನೋಡ್ರಿ, ಈ ಕೆಳಗಿನ ಸರಣಿಯನ್ನು ಗಮನಿಸಿ ಮತ್ತು ಪ್ರಶ್ನೆಗೆ ಉತ್ತರಿಸಿ. ಇದು ಎಡಗಡೆ, ಇದು ಬಲಗಡೆ. ಓಕೆ, ನೀಡಲಾದ ಸರಣಿಯಲ್ಲಿ ಎಷ್ಟು ವಾಯಿಗಳಿದಾವೆ ಅಂತ ಕೇಳ್ತಾ ಇದಾರೆ. ಹಾಗಾದ್ರೆ ಎಷ್ಟು ವಾಯ್ ಇದಾವೆ ಅನ್ನೋದನ್ನ ನಾವಿಲ್ಲಿ ಏನ್ ಮಾಡ್ಬೇಕು, ಚೆಕ್ ಮಾಡ್ಬೇಕು. 1 ವಾಯ್ ಐತಿ, ಆಮೇಲೆ 2 ವಾಯ್ ಇದಾವೆ. ಹಾಗಾದ್ರೆ ಟೋಟಲ್ ಎಷ್ಟು ವಾಯ್ ಇದಾವೆ ಇಲ್ಲಿ 2 ವಾಯ್ ಇದಾವೆ. ಹಾಗಾದ್ರೆ ಅದನ್ನ ಬಿಟ್ರೆ ಮತ್ತೆ ವಾಯ್ ಇಲ್ಲ. ಹಾಗಾದ್ರೆ 2 ಯಾವ ಆಪ್ಷನ್ ಒಳಗೈತಿ, ಆಪ್ಷನ್ 3 ಒಳಗೈತಿ. ಅದೇ ಕರೆಕ್ಟ್ ಆನ್ಸರ್ ಆಗಿತ್ತು. ರೈಟ್. ನೆಕ್ಸ್ಟ್, ಚರ್ಚಾ ಸ್ಪರ್ಧೆಯಲ್ಲಿ ಹಣ್ಣ ಮೇಲಿನಿಂದ 15ನೇ ಸ್ಥಾನ, ಕೆಳಗಿನಿಂದ 15ನೇ ಸ್ಥಾನ. ಹಾಗಾದ್ರೆ ಚರ್ಚೆಯಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ರು ಅಂತ ಕೇಳ್ಯಾರ. ವಿದ್ಯಾರ್ಥಿಗಳು ಅಂದ್ರೆ ಪರ್ಸನ್ಸ್ ಅನ್ನ ನಾವು ಕೌಂಟ್ ಮಾಡ್ಬೇಕು. ಹಾಗಾದ್ರೆ ಈ ಎಡಗಡೆಯಿಂದ 15, ಬಲಗಡೆಯಿಂದ 15, ಟೋಟಲ್ ಎಷ್ಟಾತಪ್ಪ ಹಂಗಾದ್ರೆ ಇಲ್ಲಿಂದ 15, ಇಲ್ಲಿಂದ 15 ಅಂದ್ರೆ ಟೋಟಲ್ 30 ಆತು. ಹಾಗಾದ್ರೆ ಇದು ರ್ಯಾಂಕ್ ಇಂದ ವಿದ್ಯಾರ್ಥಿಗಳಿಗೆ ಅಥವಾ ಜನರಿಗೆ ಹೋಗ್ಬೇಕಂತಂದ್ರೆ ನಾವೇನ್ ಮಾಡ್ಬೇಕು, ಒಂದನ್ನ ಕಡಿಮೆ ಮಾಡ್ಬೇಕು. ಟೋಟಲ್ 30 ಇತ್ತು, 30ರಾಗ 1 ಕಡಿಮೆ ಮಾಡಿದ್ರೆ ಎಷ್ಟು ಬರ್ತದಪ್ಪ 29 ಬರ್ತದ. ಅದ ಯಾವ್ದು ಆನ್ಸರ್ ಆಗಿತ್ತು, ಆಪ್ಷನ್ 2 29 ಸರಿಯಾದ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್, ಇಂಗ್ಲಿಷ್ ವರ್ಣಮಾಲೆಯ ಕ್ರಮದ ಆಧಾರದ ಮೇಲೆ ಕೆಳಗಿನ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬದಲಿಸಬಲ್ಲ ಅಕ್ಷರವನ್ನು ಆಯ್ಕೆ ಮಾಡಿ. ಇದನ್ನೆಲ್ಲ ಓದ್ಕೋದ್ ಕುಂಡ್ರಬೇಡ, ಎಕ್ಸಾಮ್ ಒಳಗ ಮುಂದೆ ಏನು ಬರ್ತೈತೆ ಅನ್ನೋದನ್ನ ನೀವು ಕಂಡುಹಿಡಿಬೇಕಾಗಿರ್ತದೆ. ಅಷ್ಟೇ ಸಿಂಪಲ್. ರೈಟ್. ಹಾಗಾದ್ರೆ ಇ ಅಂದ್ರ 5, ಐ ಅಂದ್ರ 9, ಎಂ ಅಂದ್ರ 13, ಕ್ಯೂ ಅಂದ್ರ 17, ಯು ಅಂದ್ರ 21. ಮುಂದೇನು ಬರ್ತೈತಿ ನೋಡ್ರಿ, +4, ಇಲ್ಲೂ +4, ಇಲ್ಲೂ +4, ಇಲ್ಲೂ +4. ಹಾಗಾದ್ರೆ ಇಲ್ಲೂ ಏನಾಗಬೇಕು +4. +4 ಅಂತಂದ್ರೆ ಎಷ್ಟು ಬರ್ತದಪ್ಪ 25. 25 ಅಂದ್ರೆ ಏನು ವಾಯ್ ಆಪ್ಷನ್ ಐತಿ ನೋಡ್ರಿ, ಆಪ್ಷನ್ 4 ಐತಿ. ಇದೆ ಕರೆಕ್ಟ್ ಆನ್ಸರ್ ಆಗಿರುವಂಥದ್ದು. ರೈಟ್. ನೆಕ್ಸ್ಟ್, ಇಲ್ಲೂ ಕೂಡ ಅದೇ ಇರು. ಪೂರ್ತಿ ಪ್ರಶ್ನೆ ಓದಿ ನಿಮ್ಮ ಟೈಮ್ ವೇಸ್ಟ್ ಮಾಡಬೇಡ್ರಿ. ಏನ್ ಮಾಡ್ರಿ, ಡೈರೆಕ್ಟ್ ಆಗಿ ಅದ್ರ ಪ್ಲೇಸ್ ವ್ಯಾಲ್ಯೂಗಳನ್ನ ಬರೆದು ಬಿಡ್ರಿ. ಜಿ ಅಂದ್ರ 7, ಜೆ ಅಂದ್ರ 10, ಎಂ ಅಂದ್ರ 13, ಪಿ ಅಂದ್ರ 16, ಎಸ್ ಅಂದ್ರ 19, ವಿ ಅಂದ್ರ 22. ಮುಂದೇನು ಬರ್ತೈತಿ ನೋಡ್ರಿ, +3, +3, ಇಲ್ಲೂ +3, ಇಲ್ಲೂ +3, ಇಲ್ಲೂ +3. ಹಾಗಾದ್ರೆ ಇಲ್ಲೂ ಏನ್ ಬರ್ತೈತಿ ಈಗ +3. +3 ಅಂದ್ರೆ ಏನ್ ಬರ್ತೈತಿ 25. 25 ಅಂದ್ರೆ ಇಲ್ಲೂ ಏನ್ ಬರ್ಬೇಕು ವಾಯ ಬರಬೇಕು. ಇಲ್ಲೂ ವಾಯ ಆಪ್ಷನ್ ಐತಿ ನೋಡ್ರಿ, ಇಲ್ಲೂ ಕೂಡ ವಾಯ್ 4ನೇ ಆಪ್ಷನ್ ಇರುವಂತದ್ದು. ಹಾಗಾದ್ರೆ ಎಲ್ಲಾ 20 ಪ್ರಶ್ನೆಗಳು ನಿಮ್ಗೆ ಕ್ಲಿಯರ್ ಆಗಿ ಈಸಿಯಾಗಿ ಅರ್ಥ ಆಗಿದಾವಂತ ಭಾವಿಸ್ತೀನಿ. ಓಕೆ, ಈ ಒಂದು ವಿಡಿಯೋ ಸೊಲ್ಯೂಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ
ಆದಷ್ಟು ವಿಡಿಯೋ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.